ಬಂಧುಗಳೇ ನಮಸ್ಕಾರ. ಮನೆ ವಾಸ್ತು ಮಾಹಿತಿಗೆ ಸ್ವಾಗತ. ನಾವು ನೀಡುವ ಮಾಹಿತಿ ನೇರವಾಗಿ ಪಡೆಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಲು ಮರೆಯದಿರಿ. ಇಂದಿನ ವಿಷಯ: ದಕ್ಷಿಣ ದಿಕ್ಕಿನ ಶುಭ ಮತ್ತು ಅಶುಭಗಳು. ನಮ್ಮ ಮನೆಯ ವಾಸಸ್ಥಳ ಮತ್ತು ವಠಾರ, ನಾವಿರುವ ಬಾಡಿಗೆ ಮನೆಗಳು ನಮಗೆ ಜೀವನದಲ್ಲಿ ತುಂಬಾ ಮುಖ್ಯವಾದುದು. ಇವುಗಳಿಂದಲೇ ನಮ್ಮ ಜೀವನದಲ್ಲಿ ಒಳಿತು ಕೆಡುಕುಗಳು ಸಂಭವಿಸುತ್ತದೆ. ನಮ್ಮ ಮನೆಯ ದಕ್ಷಿಣದ ದಿಕ್ಕು ತಗ್ಗಾಗಿ ಇರಬಾರದು. ದಕ್ಷಿಣ ದಿಕ್ಕುಗಳಲ್ಲಿ ಬಾವಿ, ಬೋರ್ವೆಲ್ಗಳು ಇರಬಾರದು. ಮನೆಯಲ್ಲಿ ಉಪಯೋಗಿಸಿದ ನೀರು, ಮಳೆಗಾಲದ ನೀರು ನಮ್ಮ ಮನೆಯಂಗಳದಿಂದ ನೇರವಾಗಿ ದಕ್ಷಿಣ ದಿಕ್ಕಿಗೆ ಹರಿಯಬಾರದು. ಹಿಂದೂ ಸಂಪ್ರದಾಯದ ಪ್ರಕಾರ ದಕ್ಷಿಣದ ದಿಕ್ಕಿಗೆ ಹರಿಯುವ ನೀರಿನಲ್ಲಿ ಪಿಂಡ ಪ್ರದಾನ ಮಾಡುತ್ತಾರೆ. ಹೆಣವನ್ನು ದಕ್ಷಿಣ ದಿಕ್ಕಿಗೆ ತಲೆಹಾಕಿ ಮಲಗಿಸಿ, ಮುಂದಿನ ಜನ್ಮದಲ್ಲಿ ಕೀರ್ತಿವಂತನಾಗಿ ಬಾಳಿ ಬದುಕುವಂತಾಗು ಎಂದು ಬೇಡಿಕೊಂಡು ಅಗ್ನಿಸ್ಪರ್ಶ ಮಾಡುತ್ತಾರೆ. ಇದು ಯಮಧರ್ಮರಾಯನ ದಿಕ್ಕು. ಈ ದಿಕ್ಕು ಕೆಲವರ ಜೀವನದಲ್ಲಿ ಗಂಭೀರವಾಗಿ ಪರಿಣಾಮ ಬೀರುತ್ತದೆ. ದಕ್ಷಿಣ ದಿಕ್ಕಿನಿಂದ ನೇರವಾಗಿ ರಸ್ತೆಗಳು ನಮ್ಮ ಮನೆಗೆ ಪ್ರವೇಶವಾಗುವಂತೆ ಇರಬಾರದು. ಇಂತಹ ವಾಸ್ತು ದೋಷಗಳು ನಮ್ಮ ಮನೆಯಲ್ಲಿ ಇದ್ದರೆ ಅಂತಹ ಮನೆಯಲ್ಲಿ ವಾಸಿಸುವ ಮಹಿಳೆಯರಿಗೆ ವಿಪರೀತ ದೈಹಿಕ, ಮಾನಸಿಕ, ಆರ್ಥಿಕ ಸಮಸ್ಯೆಗಳು, ಅನಾರೋಗ್ಯ ಸಮಸ್ಯೆಗಳು ಜೀವನ ಪರ್ಯಂತ ಬಾಧಿಸುತ್ತದೆ. ಮನೆಯಲ್ಲಿ ನಾವು ದಕ್ಷಿಣದ ದಿಕ್ಕಿಗೆ ತಲೆಹಾಕಿ ಮಲಗಬಹುದು. ಇದು ತುಂಬಾ ಉತ್ತಮ. ದಕ್ಷಿಣ ದಿಕ್ಕುವಿನ ಬಗ್ಗೆ ನಾವು ಎಚ್ಚರವಾಗಿದ್ದರೆ ನೆಮ್ಮದಿಯ ಜೀವನವನ್ನು ನಡೆಸಬಹುದು. ಇದಕ್ಕೆ ಸೂಕ್ತ ಮನೆವಾಸ್ತು ಮಾರ್ಗದರ್ಶಕರ ಮಾರ್ಗದರ್ಶನ ಪಡೆದರೆ ಪರಿಹಾರ ಕಾಣಬಹುದು. ದಿಕ್ಸೂಚಿಯ ಪ್ರಕಾರವಾಗಿ ನಮ್ಮ ಮನೆಯ ದಕ್ಷಿಣದ ದಿಕ್ಕು ಎತ್ತರವಾಗಿ ಇರಬೇಕು. ದಕ್ಷಿಣ ದಿಕ್ಕಿಗೆ ಎತ್ತರವಾದ ಮರಗಳನ್ನು ಬೆಳೆಸಬೇಕು. ದಕ್ಷಿಣ ದಿಕ್ಕಿನಲ್ಲಿ ಯಾವುದೇ ಮುಳ್ಳಿನ ಹೂವಿನ ಗಿಡಗಳನ್ನು ನೆಡಬಾರದು. ಮನೆಯ ವಠಾರದಲ್ಲಿ ದಕ್ಷಿಣ ದಿಕ್ಕಿಗೆ ಹೆಚ್ಚು ಖಾಲಿ ಜಾಗವನ್ನು ಬಿಡಬಾರದು. ಖಾಲಿ ಜಾಗವಿದ್ದರೆ ಅಲ್ಲಿ ಭಾರವಾದ ವಸ್ತುಗಳನ್ನು ಇಡುವ ಶೆಡ್ಗಳನ್ನು ನಿರ್ಮಿಸಿಕೊಳ್ಳಬಹುದು. ಇಂತಹ ವ್ಯವಸ್ಥೆಯ ಅಗತ್ಯವಿಲ್ಲದಿದ್ದಲ್ಲಿ ದಕ್ಷಿಣ ಭಾಗವನ್ನು ಕಂಪೌಂಡುಗಳನ್ನು ನಿರ್ಮಿಸಿ ಬೇರ್ಪಡಿಸಿಕೊಂಡು ಮರಗಳನ್ನು ಬೆಳೆಸಿಕೊಳ್ಳಬಹುದು. ದಕ್ಷಿಣ ದಿಕ್ಕಿನಲ್ಲಿ ಫಲಭರಿತವಾದ ತೆಂಗು, ಕಂಗು, ಮಾವಿನ ಮರಗಳನ್ನು ಬೆಳೆಸಬಹುದು. ಇವುಗಳು ಬೆಳೆದಂತೆ ಅಲ್ಲಿ ವಾಸ ಮಾಡುವ ಸಂಸಾರವು ಅಭಿವೃದ್ಧಿಯಾಗುತ್ತಾ ಹೋಗುತ್ತದೆ. ಒಟ್ಟಾರೆಯಾಗಿ ಅಶುಭವಾಗಿರುವ ದಕ್ಷಿಣದ ದಿಕ್ಕನ್ನು ಮನೆವಾಸ್ತು ವಿಧಾನದಿಂದ ಶುಭವಾಗಿ ಪರಿವರ್ತಿಸಿಕೊಳ್ಳಬಹುದು. ನಿಮಗೆ ದಕ್ಷಿಣ ದಿಕ್ಕುಗಳ ಬಗೆಗಿನ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ನಿಮ್ಮ ಮನೆಯ ವಾಸ್ತು ಪರಿಶೀಲನೆಗೆ ತಜ್ಞರ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ಸಂಪರ್ಕಿಸಬಹುದು. ಧನ್ಯವಾದಗಳು.